ಸರ್ ಈ ಒಂದು ನಿಮ್ಮ ಹೆಸರಲ್ಲಿರುವಂತಹ ಏನಿದೆ ರಾಜ್ಕುಮಾರ್ ಅನ್ನುವಂಥದ್ದು ಅದೊಂದು ಪವರ್ ಟು ದ ನೇಮ್. ಸರ್ ಆ ಪವರ್ ಇರೋದಕ್ಕೆ ನಿಮಗೆ ಅಭಿಮಾನಿಗಳು ತುಂಬಾ ಜಾಸ್ತಿ ಇರ್ತಾರೆ. ಯಾರಾದ್ರೂ ಒಂದು ಕ್ರೇಜಿಯಸ್ಟ್ ಅಭಿಮಾನಿ ಬಗ್ಗೆ ಜ್ಞಾಪಿಸ್ಕೊಳ್ತಾ ಯಕ್ಕ ಚಿತ್ರಕ್ಕೆ ಎಲ್ಲ ಆಡಿಯನ್ಸ್ನ ವೆಲ್ಕಮ್ ಮಾಡೋದಾದ್ರೆ ಏನ್ ಹೇಳ್ತೀರಿ? ಅಯ್ಯೋ, ಪ್ರತಿಯೊಬ್ರು ಎಲ್ಲ ಅಂದ್ರೆ ಟ್ಯಾಟೂ ಗಿಟು ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಹೌದು, ಅದು ಎಲ್ಲರೂ ಕ್ರೇಜಿನೇ ಬಿಡಿ. ಅಂದ್ರೆ ಅವ್ರು ತೋರಿಸೋ ಪ್ರೀತಿ ಮಾತ್ರ ಸಖತ್ ಕ್ರೇಜಿ. ಅಂದ್ರೆ ಈ ಕ್ರೇಜಿನೆಸ್ನ ನಾವು ಮೆಜರ್ ಮಾಡೋಕ್ಕಲ್ಲ. ಬಟ್ ನಾನು ಏನು ಹೇಳ್ದಲ್ಲ, ಟ್ಯಾಟೂ ಹಾಕ್ಸೋದು ಒಬ್ಬ ಇಲ್ಲಿ ಕಂಡ್ರೆ ರೆಪ್ಪೆ ಮೇಲೆ ಟ್ಯಾಟೂ ಹಾಕ್ಸ್ಕೊಬಿಟ್ಟು ನನಗೆ ಅಪ್ಪ ಅದು ನನಗೆ ಗೊತ್ತೇ ಆಗಿಲ್ಲ. ಒಂದ್ಸತಿ ಬಂದ ಏನ ನೋಡಿದ್ರ ಟ್ಯಾಟೂ ಚೆನ್ನಾಗಿದೆ ಅಂದ್ರೆ ಏನು ಅಂತ, ಆಮೇಲೆ ಹಿಂಗೆ ಕಣ್ಣು ಹೊಡಿತು ಅವನೇ, ಕಣ್ಣು ಹೊಡಿತು, ಆಮೇಲೆ ಹಿಂಗೆ ಕಣ್ಣು ತೋರಿಸ ಇಲ್ಲಿ ಕಣ್ಣು ರೆಪ್ಪೆ ಮೇಲೆ ಹಾಕೊಂಡು ನಾನು ಯಪ್ಪ ಲವ್ ನಿನ್ಗೆ ಏನು ನೋವಾಗಿಲ್ಲ, ಏನು ಯಾಕೆ ತಲೆಗೆಲ್ಲ. ಅಂದರೆ ಕೆಲವು ಸತಿ ಪ್ರೀತಿನ ಮೆಜರ್ ಮಾಡೋಕ್ಕಾಗಲ್ಲ. ಅಂಡ್ ನಾನು ಹಾಕಿಸ್ಕೊಂಡಲ್ಲ ಅವ್ನ ಕಲೆ ಬಗ್ಗೆ ಸರ್ ಕಂಡ್ರೆ ನಾನು ಅದನ್ನೇ ಕೇಳಿದೆ, ಅವ್ನು ಯಾವನಪ್ಪ ಹಾಕಿದ್ ಫಸ್ಟ್ ಹಾಕಿದ್ನಲ್ಲ. ಬಟ್ ಏನಂದ್ರೆ ಪಾಪ ಅವರು ಪ್ರೀತಿ ತೋರಿಸ್ಬೇಕು ಅಂತ ಏನೆಲ್ಲ ಮಾಡ್ತಾರೆ. ಬಟ್ ನಾನು ಹೇಳೋದು ಒಂದೇ, ಅವ್ರು ಆಲ್ರೆಡಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ. ಮೊನ್ನೆನೂ ಇನ್ಫ್ಯಾಕ್ಟ್ ನಾವು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ವಿಸಿಟ್ ಮಾಡಿದ್ರು ಪ್ರತಿಯೊಬ್ಬರು ಮನೆ ಕರ್ಸಿ ಊಟ ಹಾಕ್ತಾರಲ್ಲ, ಅದಕ್ಕಿಂತ ದೊಡ್ಡ ಪ್ರೀತಿ ಇನ್ನೇನಿದೆ ಹೇಳಿ. ನನಗೆ ಅಷ್ಟೇ ಸಾಕು. ಸರ್ ನಿಮ್ಮ ಚಿತ್ರ ರಿಲೀಸ್ ಆಗೋ ದಿನಾನೇ ಜನಾರ್ದನ್ ರೆಡ್ಡಿ ಅವರ ಮಗನ ಚಿತ್ರ ಕೂಡ ರಿಲೀಸ್ ಆಗಿದೆ. ಎಸ್, ಹೌದು. ತುಂಬಾ ಸಂತೋಷ ಆಗುತ್ತೆ ಇವತ್ತು. ಯಂಗ್ಸ್ಟರ್ ನಮ್ಮ ಚಿತ್ರರಂಗಕ್ಕೆ ಅವರು ಕೂಡ ಯಂಗ್ಸ್ಟರ್ ಆಗಿ ಪದಾರ್ಪಣೆ ಮಾಡ್ತಾರೆ. ಅಫ್ಕೋರ್ಸ್, ಯಾಕಂದ್ರೆ ಇವಾಗ ನಾವು ಯಾವಾಗಲೂ ಹೇಳೋದು ಆದಷ್ಟು ಸಿನಿಮಾಗಳು ಜಾಸ್ತಿ ಬರಬೇಕು, ಜಾಸ್ತಿ ಹೀರೋಗಳು ಬರಬೇಕು, ಜಾಸ್ತಿ ಡೈರೆಕ್ಟರ್ಸ್ ಬರಬೇಕು. ಆ್ಯಂಡ್ ನಮ್ಮ ಸಿನಿಮಾ ಸೇಮ್ ದಿವಸನೇ ಅವತ್ತು ಜೂನಿಯರ್ ಸಿನಿಮಾನು ರಿಲೀಸ್ ಆಗ್ತಾ ಇದೆ. ಖುಷಿ ಏನಂದ್ರೆ ಇವಾಗ ಇನ್ನೂ ಜಾಸ್ತಿ ಜನ ಥಿಯೇಟ್ರ್ಗಳು ಬರ್ತಾರಲ್ಲ, ಎಲ್ಲ ಥಿಯೇಟ್ರ್ಸ್ ಇವಾಗ ಫಿಲ್ ಆಗುತ್ತೆ, ಎಲ್ಲ ಥಿಯೇಟ್ರ್ಗಳಲ್ಲಿ ಸಿನಿಮಾ ಇರುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ಸ್ ಖುಷಿ, ಪ್ರೊಡ್ಯೂಸರ್ಸ್ ಖುಷಿ, ಆಡಿಯನ್ಸ್ ಖುಷಿ, ಕೊನೆಗೆ ನಮಗೆ ಆಸ್ ಇಂಡಸ್ಟ್ರಿ ಅಂತೂ ಸಖತ್ ಖುಷಿ. ಸೊ ಕೊನೆಯದಾಗಿ ಯಕ್ಕ ಚಿತ್ರನ ಜುಲೈ 18 ನೋಡಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರಿಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನು ನಿಮ್ಮನ್ನ ಕೇಳೋಣ ಅನ್ಕೊಂಡು, ಇವಾಗ ನಾವು ಸಿನಿಮಾ ಬಗ್ಗೆ ಇಷ್ಟೆಲ್ಲ ಮಾತಾಡಿದೀವಲ್ಲ, ನಿಮ್ಮ ಪ್ರಕಾರ ಇವಾಗ ಯಕ್ಕ ಸಿನಿಮಾ ಯಾಕೆ ನೋಡ್ಬೇಕಂತ ನೀವೇ ಹೇಳ್ಬಿಡಿ. ಸರ್ ಫಸ್ಟ್ ಆಫ್ ಆಲ್ ಯಕ್ಕ ಸಿನಿಮಾದ ಪೋಸ್ಟರ್ಗಳಿಂದಾನೇ ದಿನ ದೂಚಿದೆ. ಹಾಡು ಅಂತೂ ಸಖತ್ತಾಗಿ ಬಂದಿದೆ. ಸೊ ಹಾಡು ಆಸ್ ಯು ಸೆಡ್ ಇನ್ವೈಟ್ ಟು ದ ಮೂವಿ. ಸೊ ಹಾಡು ಚೆನ್ನಾಗಿ ಬಂದಿದೆ, ಬಹಳಷ್ಟು ನಿರೀಕ್ಷೆ ಇದೆ ಸರ್. ಸೊ ಒಂದು ಟೀಸರ್ ನೋಡಿದಾಗ, ಟ್ರೈಲರ್ ನೋಡಿದಾಗ ಒಂಥರ ನಿರೀಕ್ಷೆಗಳು ಏನೋ ಇದೆ ಚಿತ್ರದಲ್ಲಿ, ಏನೋ ಮಜಾ ಫ್ಯಾಕ್ಟ್ ಇದೆ. ಆ್ಯಂಡ್ ಇನ್ನೊಂದು ತುಂಬ ಇಷ್ಟಪಡೋದು, ನಾವು ಬೀಂಗ್ ಕಾಮನ್ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲೋ ನಮಗೆ ಕನೆಕ್ಟ್ ಆಗುತ್ತೆ ಅನ್ನೋ ಚಿತ್ರದಲ್ಲಿ, ಏನೋ ಇದೆ ಚಿತ್ರದಲ್ಲಿ ಅಂತ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಸೂಪರ್. ಸೊ ಇವಾಗ ಇವ್ರು ಹೇಳ್ದಂಥ ಕಾರಣಕ್ಕೋಸ್ಕರ ದಯವಿಟ್ಟು ಯಕ್ಕ ಸಿನಿಮಾ ನೋಡಿ, ಜೊತೆಗೆ ಜೂನಿಯರ್ ಸಿನಿಮಾನು ರಿಲೀಸ್ ಆಗ್ತಿದೆ, ಆ ಸಿನಿಮಾನ ನೋಡಿ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಪೂರ್ಣಚಂದ್ರ ಅವರೇ ತಮ್ಮ ಲಾಸ್ಟ್ ಡೇ. ಮೇಡಮ್ ಹೇಗೆ ಹೇಳಿದ್ರು, ದಿಲ್ನ ದೋಚಿದೆ ಬರೀ ಪೋಸ್ಟರ್ಸ್ ಮತ್ತು ಸಾಂಗಿಂದ ಅಂತ ಹೇಳಿದ್ರಲ್ಲ, ಹಾಗೆ ನೀವು ಸಿನಿಮಾ ಥಿಯೇಟ್ರಿಗೆ ಬಂದರೆ ನಿಮ್ಮದು ಮೈಂಡ್ ಬ್ಲೋ ಆಗಿಬಿಟ್ಟು ದಿಲ್ಲು ಇನ್ನೂ ಎಕ್ಸ್ಟ್ರಾಡಿನರಿಯಾಗಿ ಬ್ಲೋ ಆಗಿಬಿಡುತ್ತೆ. ಬನ್ನಿ ಥಿಯೇಟ್ರಲ್ಲಿ ನೋಡಿ, ಇವ್ರ ಪರ್ಫಾರ್ಮೆನ್ಸ್ ನೋಡಿ, ಅದ್ಭುತವಾಗಿದೆ. ಸಿನಿಮಾ ನೀವು ಏನು ಸಾಂಗ್ಸ್ ನೋಡಿದಿರಲ್ಲ ಈಗ, ಅದು ಸ್ಕ್ರೀನ್ ಮೇಲೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಆಮೇಲೆ ಏನಂದರೆ ಇದು ಪ್ರಾಪರ್ ಬಿಗ್ ಸ್ಕ್ರೀನ್ ಫಿಲ್ಮ್ ಇದು. ಸೊ ನೀವು ದೊಡ್ಡ ಸ್ಕ್ರೀನಲ್ಲೇ ಈ ಸಿನಿಮಾ ನೋಡ್ಬೇಕು, ಯಾಕಂದರೆ ಆ ಪಾತ್ರದ ಜರ್ನಿ ಮತ್ತು ಆ ಇದು ಆಡಂಬರ ಏನಿದೆಯಲ್ಲ ಸಾಂಗ್ಸ್ಗಳದ್ದು, ನೀವು ಇದನ್ನು ಬಿಗ್ ಸ್ಕ್ರೀನಲ್ಲೇ ನೋಡಬೇಕು. ನೀವು ಏನು ಮೊಬೈಲಲ್ಲಿ ನೋಡಿದಿರಲ್ಲ ಅದ್ರದ್ದು 1000 ಪಟ್ಟು ಎಕ್ಸ್ಟ್ರಾ ಖುಷಿ ಕೊಡುತ್ತೆ ನಿಮ್ಮದು. ಓಕೆ, ಸೊ ಒಟ್ಟಾರೆ ಜುಲೈ 18ಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ. ಸರ್ ಎಲ್ಲಿ ಸಿಗ್ತೀರಾ? ಯಾವ ಥಿಯೇಟರು? ನೀವು ಯಾವ ಥಿಯೇಟ್ರಲ್ಲರೂ ನಾವು ಸ್ಕ್ರೀನ್ ಮೇಲೆ ಸಿಗ್ತೀವಿ. ಎಸ್. ಅಯ್ಯೋ, ಇದೇ ನೀವು ಸಿನಿಮಾದಲ್ಲಿ ನೋಡಿ. ಸೊ ಇದೇ ರೀತಿ ಫುಲ್ ಪಂಚಿಂಗ್ ಮಜಾ ಇರುತ್ತೆ ಅಂತ. ಸರ್ ಅಂದ್ರು ಸರ್ ನಾನು ಪರ್ಸನಲಿ ಎಲ್ಲಿ ಸರ್ ಯಾವ ಥಿಯೇಟರಲ್ಲಿ ಸಿಗ್ತೀರಾ ಸರ್? ಎಲ್ಲ ಕಡೆ, ಆದಷ್ಟು ಎಲ್ಲ ಕಡೆ ವಿಸಿಟ್ ಮಾಡೋ ಪ್ಲಾನ್ ನಡೀತಾ ಇದೆ ನೋಡೋಣ. ಬಟ್ ಅಫ್ಕೋರ್ಸ್ ಹೇಳೋಕ್ಕಾಗಲ್ಲ ಯಾವ ಥಿಯೇಟರ್ ಅಂತ. ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ ಬಿಡಿ. ಎಲ್ಲ ಕಡೆ ವಿಸಿಟ್ ಮಾಡ್ತೀರಾ? ಸೊ ಎಲ್ಲ ಥಿಯೇಟರ್ಗೂ ಹೋದ್ರು 100% ಬಿಗ್ ಸ್ಕ್ರೀನ್ ಅಲ್ಲಿ ಯುವ ಅವ್ರನ್ನ ಕಣ್ ತುಂಬಿಕೊಳ್ಳೋ ಅಂತ ಸೌಭಾಗ್ಯ ನಿಮ್ಮದಾಗುತ್ತೆ. ಆಮ್ ಐ ರೈಟ್? ರೈಟ್. ಥ್ಯಾಂಕ್ ಯು ಸೋ ಮಚ್ ನನ್ನ ಬಹಳ ಖುಷಿ ಆಯ್ತು. ಅಂಡ್ ಮತ್ತೊಮ್ಮೆ ಮೀಟ್ ಮಾಡೋಣ ವಿತ್ ಸ್ವೀಟ್ ಬಾಕ್ಸ್. ಡೆಫಿನೆಟ್ಲಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಅಲ್ಲ. ಎಸ್, ಚಿತ್ರದ ಸಕ್ಸಸ್ ನೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.